ಸಚಿವ ಲಕ್ಷ್ಮೀ ನರಸಿಂಹಯ್ಯ ಅವರ 25ನೇ ಪುಣ್ಯ ಸ್ಮರಣೆ. ಸ್ವಾಮಿ ವಿವೇಕಾನಂದ ಸಹಕಾರ ಸಂಘದಿಂದ ಪುಷ್ಪನಮನ ಸಲ್ಲಿಕೆ. ಪುಣ್ಯ ಸ್ಮರಣೆ ಹಿನ್ನೆಲೆ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಸ್ವಾಮಿ ವಿವೇಕಾನಂದ ಸಹಕಾರ ಸಂಘದಿಂದ ಮಾಜಿ ಸಚಿವ ಲಕ್ಷ್ಮೀ ನರಸಿಂಹಯ್ಯ ಅವರ 25ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಅತ್ಯಂತ ಸಂಭ್ರಮದಿಂದ ತುಮಕೂರಿನಲ್ಲಿ ಆಚರಿಸಲಾಯಿತು. ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರಾದ ಪಿ ಮೂರ್ತಿ ಹಲವು ಗಣ್ಯರು ಲಚ್ಚಣ್ಣ ಅವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿದ್ರು. ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಸಹಕಾರ ಸಂಘದ 8ನೇ ವರ್ಷಾಚರಣೆ ಹಾಗೂ ಪಿಯುಸಿ, ಎಸ್ಎಸ್ಎಲ್ಸಿ, ಸಿಇಟಿ ಇತರೆ ಕೋರ್ಸ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ಸಾದಾರ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೆ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಸಹಕಾರ ಸಂಘದ ಅಧ್ಯಕ್ಷರಾದ ಪಿ ಮೂರ್ತಿ ಅವರು ಮಾಜಿ ಲಕ್ಷ್ಮೀ ನರಸಿಂಹಯ್ಯ ಅವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ನಾವು ನಮ್ಮ ಸಾದಾರ ಸಮಾಜದಲ್ಲಿ ಸುಮಾರು 22 ವರ್ಷಗಳಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಗೌರವಿಸಲಾಗುತ್ತದೆ. ಇನ್ನು ಎಲ್ಲರ ಸಹಕಾರದಿಂದ ಇಂದು ನಮ್ಮ ಸ್ವಾಮಿ ವಿವೇಕಾನಂದ ಸಹಕಾರ ಸಂಘವು ಉತ್ತಮವಾಗಿ ಬೆಳೆಯುತ್ತಿದೆ. ಸಂಘದಲ್ಲಿ ದಿನೇ ದಿನೇ ಆದಾಯ ಹೆಚ್ಚುತ್ತಿದ್ದು, ಈ ಆದಾಯದಿಂದಲೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗೌರವ ಧನವನ್ನ ನೀಡಿ ಸಹಕರಿಸುತ್ತಿದ್ದೇವೆ ಎಂದರು. ಇದು 2ನೇ ವರ್ಷದ ಕಾರ್ಯಕ್ರಮ. ಇದು ಏನು 5-6 ಜನ ಮಕ್ಕಳಿಗೆ ಸಿಇಟಿ, ನೀಟು, ಎಸ್ಎಲ್ಸಿ ಹೈಯೆಸ್ಟ್, ಪಿಯುಸಿ ಹೈಯೆಸ್ಟ್ ಮಾರ್ಕ್ಸ್ ಬಂದಂಥವ್ರಿಗೆ ಇದು 2ನೇ ಕಾರ್ಯಕ್ರಮ. 8 ಕಾರ್ಯಕ್ರಮಗಳನ್ನು ಇಡೀ ಸಮಾಜದ ಬಂಧುಗಳು ಮತ್ತು ಎಲ್ಲ ಸಮಾಜದ ನಮ್ಮ ಬ್ಯಾಂಕಿನ ಸದಸ್ಯರಾದಂಥ ಮಕ್ಕಳಿಗೆ 22 ವರ್ಷದಿಂದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಮಾಡ್ಕೊಬರ್ತಾ ಇದ್ದೀವಿ. ನಮ್ಮ ಸೊಸೈಟಿ ಯಾವ ರೀತಿ ಚೆನ್ನಾಗಿ ನಡೀತಾ ಇದೆ, ಪ್ರತಿ ವರ್ಷ ಮೇಲೆ ಬರ್ತಾ ಇದೆ, ಅದೇ ರೀತಿ ಕೂಡ ಕಾರ್ಯಕ್ರಮಗಳನ್ನ ಹೆಚ್ಚಿಗೆ ರೂಪಿಸ್ಕೊಂಡು ಮಾಡ್ಕೊಂಬರ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಟ್ರಸ್ಟ್ನ ಪ್ರಾರಂಭ ಮಾಡಿದ್ವಿ, ರಿಜಿಸ್ಟರ್ಡ್ ಟ್ರಸ್ಟು. ಆ ಟ್ರಸ್ಟು ಕೂಡ ಚೆನ್ನಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಟ್ರಸ್ಟು ಕೂಡ ಪ್ರಬಲವಾಗಿದೆ. ಆ ಟ್ರಸ್ಟ್ ಮುಖಾಂತರ ಈಗೇನು ಇದನ್ನು ಮಾಡ್ತಾ ಇದ್ದೀವಿ, ಅವ್ರ ಟ್ರಸ್ಟ್ನಲ್ಲಿ 3 ಲಕ್ಷ ಡಿಪಾಸಿಟ್ ಮಾಡೋರೆ. ಈಗೇನು 5-6 ಜನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಬಂದಂಥ ಇಂಟ್ರೆಸ್ಟ್ನಿಂದ ನಾವು 5-6 ಜನ ಮಕ್ಕಳಿಗೆ ಇದನ್ನು ಪೋಷಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಒಂದು ಎನ್ಕರೇಜ್ಮೆಂಟ್ ಮಾಡ್ತಾ ಬಂದಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಬಾಹ ರಾಮಕುಮಾರಿ, ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಧನಿಯಾ ಕುಮಾರ್, ಸಮಾಜದ ಉಪಾಧ್ಯಕ್ಷರಾದ ರವಿಶಂಕರ್, ಸ್ವಾಮಿ ವಿವೇಕಾನಂದ ಸಹಕಾರ ಸಂಘದ ಗೌರವಾಧ್ಯಕ್ಷರಾದ ರಮೇಶ್, ತುಮಕೂರು ತಾಲೂಕು ಹಿಂದೂ ಸಂಘದ ಅಧ್ಯಕ್ಷರಾದ ಶಿವಕುಮಾರ್, ಬಾಲಕೃಷ್ಣ, ಶ್ರೀನಿವಾಸ್ ಪ್ರಸಾದ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ ತುಮಕೂರು.